ಇಂಟಿಗ್ರೇಷನ್ ಅದರಲ್ಲಿ ಡೆಫಿನೆಟ್ ಇಂಟಿಗ್ರಲ್ಸ್ ಕ್ಲಾಸ್ 2. ಪ್ರೀವಿಯಸ್ ಕ್ಲಾಸಲ್ಲಿ ಇಂಟಿಗ್ರೇಷನ್ ಡೆಫಿನೆಟ್ ಇಂಟಿಗ್ರಲ್ಸ್ ಏನಂದರೆ ಯೂಸಿಂಗ್ ಲಿಮಿಟ್ ಆಸ್ ಸಮ್ ಮಾಡ್ತಾ ಇದ್ವಿ, ಹೌದಾ? ಅಂದರೆ ಲಿಮಿಟ್ ಆಸ್ ಸಮ್ ಏನು ಫಾರ್ಮುಲಾ ಆಲ್ರೆಡಿ ಹೇಳಿದ್ವಿ, ಫಾರ್ಮುಲಾ ಪರ್ಫೆಕ್ಟಾಗಿ ಗೊತ್ತಿರಬೇಕು, ಹೌದಾ? ಅದೆಲ್ಲ ಅರೌಂಡ್ 4 ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ. ಅದೆಲ್ಲ ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಂಡಿದ್ವಿ. 5th ಒನ್, ಇಂಟಿಗ್ರೇಷನ್ ಫ್ರಮ್ 1 to 4, integration from 1 to 4 x square minus x dx, x square minus x dx. ಸ್ವಲ್ಪ ಡಿಫ್ರೆಂಟ್ ಅದ, ಕಫಲ ಮಾಡ್ಕೋಬೇಕು. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್. ನೋಡಿ ಇದರಲ್ಲಿ ಎಕ್ಸ್ ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ ಮೈನಸ್ 1 ಆಗುತ್ತೆ. ಡೈರೆಕ್ಟಾಗಿ ಮಾಡ್ಕೊಂಡ್ಮೇಲೆ ಮತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಎಕ್ಸ್ ಕಾಮನ್ ತೊಗೊಂಡ್ಮೇಲೆ ಸ್ವಲ್ಪ ಈಸಿ ಆಗುತ್ತೆ, ಯಾಕೆಂತೇಳಿ ನೆಕ್ಸ್ಟ್ ಗೊತ್ತಾಗುತ್ತೆ ನೋಡಿ. ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ ಹೇಳ್ತೇನೆ. ಲೆಟ್ ಎ ಇಸ್ ಈಕ್ವಲ್ ಟು 1 ಆ್ಯಂಡ್ ಬಿ ಇಸ್ ಈಕ್ವಲ್ ಟು 4. ನೌ ಹೆಚ್ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಬೈ ಎನ್ ದಟ್ ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಅಂದರೆ 4 ಮೈನಸ್ 1 by n that equal to 3 by n. That implies h is equal to 3 by n. The direct formula barita idvi. We know that integration from a to b f of x dx is equal to limit n tends to infinity h into f of a plus f of a plus h plus f of a plus 2h up to f of a plus n minus 1 into h. ಹೌದಾ? ನೋಡಿ ಫಾರ್ಮುಲಾ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ, ಫಾರ್ಮುಲಾ ಕರೆಕ್ಟ್ ಗೊತ್ತಿರಬೇಕು. ದಟ್ ಇಂಪ್ಲೈಸ್ ಇಂಟಿಗ್ರೇಷನ್ ಫ್ರಮ್ ಎ ಇರೋ ಪ್ಲಸಲ್ಲಿ 1 ಇದೆ, ಬಿ ಇರೋ ಪ್ಲಸಲ್ಲಿ 4, 1 to 4 ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಡಿ ಎಕ್ಸ್, ಹೌದಾ? ಇಸ್ ಈಕ್ವಲ್ ಟು ಲಿಮಿಟ್ n tends to infinity h into f of a ಅಂದರೆ 1 ಅಲ್ಲ, therefore f of 1 plus f of 1 plus h plus f of 1 plus 2h up to f of 1 plus n minus 1 into h. ಇಷ್ಟು ಬಂತು, ಹೌದಾ? ನೋಡಿ ಇಲ್ಲಿ ಯಾಕೆ ನಾವು ಎಕ್ಸ್ ಕಾಮನ್ ತೊಗೊಂಡ್ವಿ ಅಂತೇಳಿ ನೋಡಿ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. 1 ಬರ್ಕೊಂಡೆ ಅಂದರೆ ಇಲ್ಲಿ 1 ಮೈನಸ್ 1 ಏನಾಗ್ಬಿಡುತ್ತೆ 0. ನೆಕ್ಸ್ಟ್ ನೋಡಿ ಇನ್ನೊಂದು 1 ಇದೆ, ಆ 1 ಮೈನಸ್ 1 ಏನಾಗುತ್ತೆ ಅಲ್ಲಿ ಕ್ಯಾನ್ಸಲ್ ಆಗ್ತಾ ಬರುತ್ತೆ. ಅಂದರೆ ಎಲ್ಲ ಟರ್ಮಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ ನಮಗೆ 1 ಕ್ಯಾನ್ಸಲ್ ಆಗ್ಬಿಟ್ಟು ಈಸಿ ಆಗ್ಬಿಡುತ್ತೆ, ಹೌದಾ? ಅದಕ್ಕೆ ಇಲ್ಲಿ ಎಕ್ಸ್ ಕಾಮನ್ ತೊಗೋಬೇಕು. ಇಲ್ಲಾಂದರೆ ಮತ್ತೆ ನಾವು ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು, ಅದು ಲೆಂತಿ ಆಗಿಬಿಡುತ್ತೆ. ಇದಾದರೆ ಈಸಿ ಆಗಿಬಿಡುತ್ತೆ, ಅದಕ್ಕೆ ಈ ಥರ ಬರ್ಕೊಳ್ಳಿ ಸರ್. ಇನ್ನು ದಟ್ ಈಸ್ ಈಕ್ವಲ್ ಟು ಲಿಮಿಟ್ n ಟರ್ನ್ಸ್ ಟು ಇನ್ಫಿನಿಟಿ h ಇಂಟು ಎಫ್ ಆಫ್ 1 ಅಂದರೆ 1 into 1 minus 1 plus f of 1 plus h, x ಇರೋ ಪ್ಲಸಲ್ಲಿ 1 plus h ಬರಬೇಕಲ್ಲ, 1 plus h into 1 plus h minus 1 plus f of 1 plus 2h, 1 plus 2h into 1 plus 2h minus 1 up to 1 plus n minus 1 into h into 1 plus n minus 1 into h minus 1, ಹೌದಾ? ನೋಡಿ ಈಗ ದಟ್ ಈಸ್ ಈಕ್ವಲ್ ಟು ಲಿಮಿಟ್ n ಟರ್ನ್ಸ್ ಟು ಇನ್ಫಿನಿಟಿ h ಇಂಟು 1 ಇಂಟು 0 ಅಂದರೆ 0 ಅಲ್ಲ, ಪ್ಲಸ್ 1 ಪ್ಲಸ್ h ಇಂಟು 1 ಮೈನಸ್ 1 ಕ್ಯಾನ್ಸಲ್ ಆಗ್ಬಿಟ್ಟು h ಬರುತ್ತೆ, ಪ್ಲಸ್ 1 ಪ್ಲಸ್ 2h ಇಂಟು 1 ಮೈನಸ್ 1 ಕ್ಯಾನ್ಸಲ್ ಆಗಿ 2h ಬರುತ್ತೆ, up to 1 plus n minus 1 into h into 1 minus 1 cancel ಆಗಿ n minus 1 into h ಬಂತು, ಹೌದಾ? ನೆಕ್ಸ್ಟ್ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊತೀನಿ. ಲಿಮಿಟ್ n tends to infinity h into ಇದು 1 ಟರ್ಮ್ ಅಂತ ಆಲ್ರೆಡಿ 0 ಆಗಿದೆ, h ಇಂದ ಮಲ್ಟಿಪ್ಲೈ ಮಾಡಿದ್ರೆ h ಪ್ಲಸ್ h ಸ್ಕ್ವೇರ್ ಪ್ಲಸ್ 2h ಇಂದ ಮಲ್ಟಿಪ್ಲೈ ಮಾಡಿದ್ರೆ 2h ಪ್ಲಸ್ 2 ಸ್ಕ್ವೇರ್ h ಸ್ಕ್ವೇರ್
ಸೇಮ್ ಟೈಪು. ಲಾಸ್ಟಿಗೆ n ಮೈನಸ್ 1 ಹೆಚ್ಚಿಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ n ಮೈನಸ್ 1 ಇಂಟು h ಪ್ಲಸ್ n ಮೈನಸ್ 1 ಹೋಲ್ ಸ್ಕ್ವೇರ್ h ಸ್ಕ್ವೇರ್ ಇಷ್ಟು ಬರುತ್ತೆ. ಹೌದಾ? ನೋಡಿ ಹೆಚ್ ಟರ್ಮ್ ಎಲ್ಲ ಒಂದು ಕಡೆ ತೊಗೊತೀವಿ. ಲಿಮಿಟ್ n ಟರ್ನ್ಸ್ ಟು ಇನ್ಫಿನಿಟಿ h ಇಂಟು h ಪ್ಲಸ್ 2h ಅಪ್ ಟು n ಮೈನಸ್ 1 ಇಂಟು h ಪ್ಲಸ್ h ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ h ಸ್ಕ್ವೇರ್ ಅಪ್ ಟು n ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು h ಸ್ಕ್ವೇರ್. ನೆಕ್ಸ್ಟ್ h ಕಾಮನ್ ತೊಗೊಂಡ್ವಿ ಅಂದ್ರೆ ಏನು ಬರ್ಬೋದು? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ h ಇಂಟು ಇದರಲ್ಲಿ h ಕಾಮನ್ ತೊಗೊತೀವಿ 1 ಪ್ಲಸ್ 2 ಅಪ್ ಟು n ಮೈನಸ್ 1 ಇಂಟು h ಸ್ಕ್ವಯರ್ ಕಾಮನ್ ತೊಗೊಂಡೆ ಅಂದ್ರೆ 1 ಸ್ಕ್ವೇರ್ 2 ಸ್ಕ್ವೇರ್ ಅಪ್ ಟು n ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು h ಸ್ಕ್ವೇರ್ ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಇದನ್ನು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ h ಇಂಟು ಇದು ಸಮೇಷನ್ ಆಫ್ n ಮೈನಸ್ 1 ಇಂಟು h ಪ್ಲಸ್ ಸಮೇಷನ್ ಆಫ್ n ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು h ಸ್ಕ್ವೇರ್. ಹೌದಾ? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ನೋಡಿ ಎಲ್ಲದನ್ನು ಎನ್ನಿಗೆ ಚೇಂಜ್ ಮಾಡ್ತಾನೆ. h ಅಂದರೆ ಏನು ಬರೀಬೋದು? 3/n ಅಲ್ಲ, 3/n ಇಂಟು ಸಮೇಷನ್ ಆಫ್ n ಮೈನಸ್ 1 ಫಾರ್ಮುಲಾ n ಇಂಟು n ಮೈನಸ್ 1/2 ಇಂಟು h ಅಂದರೆ 3/n ಪ್ಲಸ್ ಸಮೇಷನ್ ಆಫ್ n ಮೈನಸ್ 1 ಹೋಲ್ ಸ್ಕ್ವೇರ್ ಫಾರ್ಮುಲಾ n ಇಂಟು n ಮೈನಸ್ 1 ಇಂಟು 2n ಮೈನಸ್ 1/6 ಇಂಟು h ಸ್ಕ್ವಯರ್ 3 ಸ್ಕ್ವೇರ್ ವ್ಯಾಲ್ಯೂ ಇಸ್ 9/n ಸ್ಕ್ವಯರ್. n ಗೆಟ್ ಕ್ಯಾನ್ಸಲ್. ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಲಿಮಿಟ್ n ಟರ್ನ್ಸ್ ಟು ಇನ್ಫಿನಿಟಿ 3 3s are 9 ಇಂಟು n ಮೈನಸ್ 1/2 ಇಂಟು n ಅಂದರೆ 2n ಪ್ಲಸ್ 3 3s are 3 2s ಒಂದು n ಒಂದು n ಕ್ಯಾನ್ಸಲ್ ಆಯಿತು. ಹೌದಾ? ಈ 3/n ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ ಅಂದರೆ 3 3s are 9 ಇಂಟು n ಮೈನಸ್ 1 ಇಂಟು 2n ಮೈನಸ್ 1/2n ಇಂಟು n ಅಂದರೆ 2n ಸ್ಕ್ವಯರ್ ಇಷ್ಟು ಬರುತ್ತಲ್ಲ. ಇದರ ಡೈರೆಕ್ಟ್ ಆನ್ಸರ್ ಬರೀಬೋದಲ್ಲ. ದಟ್ ಈಸ್ ಈಕ್ವಲ್ ಟು degree of the numerator is equal to degree of the denominator. Therefore answer 9 into 1/2 plus degree of the numerator is n square, degree of the denominator is also n square. Therefore direct coefficient 9 into 1 into 2/2 2 to get cancel 9/2 plus 9 LCM 9 plus 18/2 ಅಂದರೆ 27/2 ಬರುತ್ತೆ ಆನ್ಸರ್. ಹೌದಾ? ಇಷ್ಟು ಬರಬೇಕು. ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ಏನು ಐಡಿಯಾ ಗೊತ್ತಾಗಬೇಕು ಅಂದರೆ ನಾವು ಎಕ್ಸ್ ಕಾಮನ್ ತೊಗೊಂಬಿಟ್ಟು ನೆಕ್ಸ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ಇದು ನೋಡಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕ್ಯಾಲ್ಕುಲಸ್ ಯೂಸ್ ಮಾಡ್ಬೋದು. ನೋಡ್ಕೊಳ್ಳಿ. ಡೈರೆಕ್ಟಾಗಿ ಏನಾದ್ರು ಇಂಟಿಗ್ರೇಟ್ ಮಾಡಿದೆ ಅಂದರೆ ಏನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ x³ 3 ಮೈನಸ್ ಎಕ್ಸ್ ಇಂಟಿಗ್ರೇಷನ್ x²/2. ಹೌದಾ? ಫ್ರಮ್ 1 to 4 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂತ ಹೇಳಿದ್ವಲ್ಲ. ಅಪ್ಪರ್ ಲಿಮಿಟ್ 4³ ಅಂದರೆ ಏನು ಬರುತ್ತೆ? 4³ 64 ಅಲ್ಲ /3 ಮೈನಸ್ 4 ಸ್ಕ್ವೇರ್ ಅಂದರೆ 16/2 ನೆಕ್ಸ್ಟ್ ಮೈನಸ್ ಲೋವರ್ ಲಿಮಿಟ್ ಮೈನಸ್ 1/3 ಮೈನಸ್ ಆಫ್ ಮೈನಸ್ ಪ್ಲಸ್ 1/2. ಹೌದಾ? ದಟ್ ಈಸ್ ಈಕ್ವಲ್ ಟು 64/3 ಮೈನಸ್ 1/3 3 LCM ತೊಗೋಬೋದಲ್ಲ ಅದರಲ್ಲಿ 64 ಮೈನಸ್ 1 ಬಂತು. ಇದರಲ್ಲಿ ಪ್ಲಸ್ 2 LCM ತೊಗೊಂಡೆ ಅಂದರೆ ಮೈನಸ್ 16 ಪ್ಲಸ್ 1 ಇಷ್ಟು ಬರುತ್ತೆ. ಹೌದಾ? 64 ಮೈನಸ್ 1 ಅಂದರೆ 63/3 ಪ್ಲಸ್ ಮೈನಸ್ 15/2 3 1s are 3 21s ಅಲ್ಲ ಅಂದರೆ 21 ಮೈನಸ್ 15/2 2 LCM ತೊಗೊಂಡೆ ಅಂದರೆ 42 ಮೈನಸ್ 15 42 ಮೈನಸ್ 15 ಅಂದರೆ 27/2 ಸೇಮ್ ಆನ್ಸರ್ ಬಂದಿದೆ. ಹೌದಾ? ಅಂದರೆ ಇಲ್ಲಿಗೆ ಡೈರೆಕ್ಟ್ ಮಾಡ್ತಾ ಇದ್ದೀವಿ. ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್
ಕ್ಯಾಲ್ಕುಲಸ್ ಯೂಸ್ ಮಾಡ್ತಿದ್ವಿ ಅಥವಾ ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಯೂಸ್ ಮಾಡ್ತಾ ಇದ್ವಿ. ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಯೂಸ್ ಮಾಡಿದ್ರೆ ಡೈರೆಕ್ಟ್ ಬರುತ್ತೆ. ಅದರಲ್ಲಿ ಲಿಮಿಟ್ ಆಸ್ ಸಮ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಿದ್ವಿ. ಎರಡು ಐಡಿಯಾ ಗೊತ್ತಿರ್ಬೇಕು ನಿಮಗೆ, ಆಯ್ತಲ್ಲ ಹೇಗೆ ಮಾಡ್ತಾ ಇದೀವಿ ಅಂತೇಳಿ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 6, ಇಂಟಿಗ್ರೇಷನ್ ಫ್ರಮ್ -1 to 1, integration from -1 to 1 e power x dx, e power x dx. ನೋಡ್ಕೊಳ್ಳಿ ಫಸ್ಟು ಡಿಫೈನ್ ಅದ. e power x ಬಂತು ಅಂದ್ರೆ ಡೈರೆಕ್ಟಾಗಿ ಈ ಥರ ಸಮೇಷನ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರೋಲ್ಲ. ನೋಟ್ ನೋಡಿ, ಈ ಫಾರ್ಮುಲಾ ಗೊತ್ತಿರಬೇಕು. ಫಸ್ಟ್ ಒನ್ ನೋಡಿ, ಎ ಪ್ಲಸ್ ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್ ಅಪ್ ಟು ಎ ಆರ್ ಪಾರ್ n-1 ಇಸ್ ಈಕ್ವಲ್ ಟು ಎಸ್ ಎನ್ ಆಗಿತ್ತು ಅಂದರೆ ದೆನ್ ಇದು ಯಾವುದ್ರಲ್ಲಿ ಇರೋದು, ಇದು ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿರ್ತೀವಿ ನಾವು. ಜಿ ಪಿ ಎಲ್ ಇದೆ ತಾನೆ, ಜಿ ಪಿ ಎಲ್ ಇತ್ತು ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು ಏನು ಬರ್ತದೆ, ಎ ಇಂಟು ಆರ್ ಪಾರ್ ಎನ್ -1 ಡಿವೈಡ್ ಬೈ ಆರ್ -1 ಇಫ್ ಆರ್ ಗ್ರೇಟರ್ ದ್ಯಾನ್ 1. ಹೌದಾ? ಸೇಮ್ ಲೆಸ್ ದ್ಯಾನ್ 1 ಇತ್ತು ಅಂದರೆ 1 - ಆರ್ ಪಾರ್ ಎನ್ ಡಿವೈಡ್ ಬೈ 1 - ಆರ್ ಅಂತ ಬರೀತಿದ್ವಿ. ಹೌದಾ? ನೋಡಿ, ಈ ಫಾರ್ಮುಲಾ ಗೊತ್ತಿರ್ಬೇಕು, ಇದನ್ನು ಯೂಸ್ ಮಾಡ್ತೀವಿ. ಸೆಕೆಂಡ್ ಒಂದು ನೋಡಿ, ಇದು ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿರ್ತೀವಿ ನಾವು. ಲಿಮಿಟ್ x tends to 0 e power x -1 by x is equal to 1 ಅಂತ ಬರೀತಿರ್ತೀವಿ. ಹೌದಾ? ಇದು ಗೊತ್ತಿರ್ಬೇಕು ನಮಗೆ. ಲಿಮಿಟ್ x tends to 0 e power x -1 by x is equal to 1 ಅಂತ ಹೇಳ್ತಿದ್ವಿ. ನೋಡಿ, ಇದನ್ನು ಆಲ್ರೆಡಿ ನಾವು ಡಿಫ್ರೆನ್ಷಿಯೇಷನಲ್ಲೂ ಯೂಸ್ ಮಾಡಿದ್ವಿ. ಡಿರವೇಟಿವ್ ಆಫ್ e power x is e power x ಅಂತ ಪ್ರೂವ್ ಮಾಡ್ಬೇಕಾದ್ರೆ ಇದನ್ನು ಯೂಸ್ ಮಾಡಿರ್ತೀವಿ. ಲಿಮಿಟ್ x tends to 0 e power x -1 by x is equal to 1 ಅಂತೇಳಿ. ಹೌದಾ? ಈಗ ಐಡಿಯಾ ಗೊತ್ತಿರ್ಬೇಕು ನಮಗೆ. ನೋಡಿ, ಇದನ್ನೇ ಈಗ ಎರಡು ರೆಸಿಪ್ರೋಕಲ್ ಮಾಡ್ತೀನಿ. ಲಿಮಿಟ್ x tends to 0 ಅಂದರೆ ಎರಡು LHS RHS ಎರಡು ರೆಸಿಪ್ರೋಕಲ್ ಮಾಡ್ತೀನಿ. ಇದನ್ನು ರೆಸಿಪ್ರೋಕಲ್ ಮಾಡಿದೆ ಅಂದರೆ ಏನು ಬರುತ್ತೆ, x by e power x -1 is equal to 1 by 1 ಅಂದರೆ 1. ನೋಡಿ, ಇದನ್ನು ಯೂಸ್ ಮಾಡ್ತೀವಿ. ಇದು ಗೊತ್ತಿರ್ಬೇಕು, ಥರ್ಡ್ ಒನ್. ನೋಡಿ, ಮತ್ತು ಇದು ಯಾವ ಥರ ಇದೆ ಅಂದರೆ ಇದು ಎರಡು ಸೇಮ್ ಇತ್ತು ಅಂದರೆ ಡೈರೆಕ್ಟಾಗಿ 1 ಅಂತ ಬರಿಬೋದು. ಹೌದಾ? ನೋಡಿ, ಯಾವುದದು ಇಲ್ಲೂ ಎಕ್ಸು ಇಲ್ಲೂ ಎಕ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ 1 ಅಂತ ಬರಿಬೋದು ಅಷ್ಟೇ. ಹೌದಾ? ನೋಡಿ, ಇದೊಂದು ಐಡಿಯಾ ಗೊತ್ತಿರಬೇಕು. ಇದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಕೊತೀವಿ. ಆಯ್ತಲ್ಲ? ಅಕಸ್ಮಾತ್ ಸೇಮ್ ಇರಲಿಲ್ಲ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಲಿಮಿಟ್ x tends to 0 x by e power 2x -1. ನೋಡಿ, ಇದು ಮತ್ತೆ ಡೈರೆಕ್ಟಾಗಿ 1 ಅಂತ ಬರೀಲಿಕ್ಕೆ ಬರಲ್ಲ. ಮತ್ತು ಇದು ಇಂಡಿಟರ್ಮೈನ್ಡ್ ಫಾರ್ಮಲ್ಲಿ ಇದೆ. ಎಕ್ಸಿಗೆ 0 ಬರ್ಕೊಂಡ್ರೆ 0 ಬೈ e power 0 ವ್ಯಾಲ್ಯೂಸ್ 1 1 - 1 ಅಂದರೆ 0 0 ಬೈ 0 ಇದೆ ತಾನೆ. ಹೌದಾ? ಇದನ್ನು ಡೈರೆಕ್ಟಾಗಿ ಬರೀಲಿಕ್ಕೆ ಬರಲ್ಲ. ಇದನ್ನು ಹೇಗೆ ಬರ್ಕೋಬೋದಾಗಂದ್ರೆ ಅಂದರೆ ಇಲ್ಲಿ ಏನಿರುತ್ತಲ್ಲ ಅದೇ ನ್ಯೂಮರೇಟರ್ ಬರೋವಾಗ ಮಾಡಬೇಕು. 2x ಇದೆ ತಾನೆ, ದೇರ್ಫೋರ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡ್ತೀನಿ. ಹಾಫ್ ಇಂಟು 2x ಬೈ e power 2x -1. ಅವಾಗ ಇದೇನಾಗ್ಬಿಡುತ್ತೆ ಅಂದರೆ 1 ಇಂಟು ಹಾಫ್ ಅಂದರೆ ಇದಕ್ಕೆ ಆನ್ಸರು 1/2 ಬರ್ತದ. ನೋಡಿ, ಇಷ್ಟು ಐಡಿಯಾ ಗೊತ್ತಿರ್ಬೇಕು ನಮಗೆ. ಆಯ್ತಲ್ಲ? ಅದಕ್ಕೆ ನೋಟ್ ಅಂತೇಳಿ ಇದನ್ನು ಬರ್ಕೊಂಡಿರಿ. ಒಂದು ಜಿ ಪಿ ಫಾರ್ಮುಲಾ ಗೊತ್ತಿರಬೇಕು. ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು ಆರ್ ಪಾರ್ ಎನ್ -1 ಬೈ ಆರ್ -1. ಸೆಕೆಂಡ್ ಇದು ಗೊತ್ತಿರಬೇಕು. ಲಿಮಿಟ್ x tends to 0 e power x -1 ಬೈ x is equal to 1 ಅಥವಾ ಲಿಮಿಟ್ x tends to 0 x by e power x -1 is equal to 1. ಹೌದಾ? ನೋಡಿ, ಇಷ್ಟು ಫಾರ್ಮುಲಾ ಗೊತ್ತಿತ್ತು ಅಂದರೆ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ? ಇಲ್ಲಿ ನೋಡ್ಕೊಳ್ಳಿ, ಇದನ್ನು ಹೇಗೆ ಮಾಡ್ಕೊತೀವಿ ಅಂತೀನಿ. ಸೇಮ್ ಲೆಟ್ f of x is equal to e power x, a is equal to -1 and b is equal to 1. Next one, now h is equal to b minus a by n. That implies h is equal to b minus a, 1 minus of -1 by n, that is equal to 1 plus 1 by n. And h is equal to 2 by n. ಅಥವಾ ಇದನ್ನು ಇನ್ನೂ ಬರೀಬೋದು ನೋಡಿ. ದಟ್ ಇಂಪ್ಲೈಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಹೆಚ್ ಎನ್ ಇಸ್ ಈಕ್ವಲ್ ಟು 2. ನೋಡಿ, ಎರಡನ್ನೇ ಯೂಸ್ ಮಾಡ್ತೀವಿ. ಹೆಚ್ ಎನ್ ಇಸ್ ಈಕ್ವಲ್ ಟು 2,
ನೋಡಿ ಈಗ ಇಫ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇತ್ತು ಅಂದರೆ, ಇಫ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಎನ್ನಿಗೆ ನಾವೇನಾರು ಇನ್ಫಿನಿಟಿ ಬರ್ಕೊಂಡೆ ಅಂದರೆ 2/∞ ಅನ್ನೋದು ವ್ಯಾಲ್ಯೂ ಏನಾಗ್ಬಿಡುತ್ತೆ? 0 ಅಲ್ಲ. ಹಾಗಾದರೆ ದಟ್ ಇಂಪ್ಲೈಸ್ ಹೆಚ್ ಟೆನ್ಸ್ ಟು 0. ಹೌದಾ? ನೋಡಿ ಯಾಕೆ ಟೆನ್ಸ್ ಟು 0 ಬರ್ಕೊತಿದ್ವಿ ಅಂದ್ರೆ, ನೋಡಿ e⁻x ಇತ್ತು ಅಂದರೆ ನಮಗೆ ಫಾರ್ಮುಲಾದೊಳಗೆ ಏನಿರೋದು ಟೆನ್ಸ್ ಟು 0 ಇದೆ. ಹೌದಾ? ಅದಕ್ಕೆಲ್ಲ ಐಡಿಯಾ ಗೊತ್ತಾಗಬೇಕಷ್ಟೇ ಹೇಗೆ ಮಾಡ್ಕೊತಾ ಇದ್ದೇವೆ ಅಂತೇಳಿ. ಹೌದಾ? ನೆಕ್ಸ್ಟ್ ನೋಡಿ ಫಾರ್ಮುಲಾ ಎಲ್ಲ ಸೇಮು. We know that integration from a to b, f of x dx is equal to limit n tends to infinity, h into formula ಬರ್ಕೊಂಡಿದ್ದೀವಿ. ಹೌದಾ? That is equal to limit n tends to infinity, h into a ಅಂದರೆ -1 ಅಲ್ಲ, f of -1 plus f of -1 plus h plus f of -1 plus 2h up to f of -1 plus n minus 1 into h. Next direct again, limit n tends to infinity, h into f of -1 ಅಂದರೆ x0 plus l -1 ಬರ್ಕೊಂಡೆ ಅಂದರೆ e power -1 plus e power -1 plus h plus e power -1 plus 2h up to e power -1 plus n minus 1 into h. ಹೌದಾ? ನೋಡಿ ಇದು ಜಿ ಪಿ ಎಲ್ ಇದೆ ಇದರಲ್ಲಿ. ನೋಡಿ ಹಾಗಾದ್ರೆ ಇದೇನು ಬರೀತೀವಿ ಅಂದರೆ ಲಿಮಿಟ್ n tends to infinity h into ಜಿ ಪಿ ಎಲ್ ಇತ್ತು ಫಾರ್ಮುಲಾ a into r power n minus 1 divided by r minus 1. ಹೌದಾ? ವೇರ್ a ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ ಏನಿರೋದು e power -1 ಅಥವಾ ಅದನ್ನ 1/e ಬರಿಬೋದಾ? r ಅಂತ ಹೇಳಿದ್ರೆ ಏನು ಗೊತ್ತಿರೋದು e power -1 plus h by e power -1. ಹೌದಾ? ಅಲ್ಲಿ e power -1 ಕ್ಯಾನ್ಸಲ್ ಆಗ್ಬಿಟ್ಟು e power h ಉಳಿಯುತ್ತೆ. therefore r is equal to e power h. ಹೌದಾ? ನಾನು ಇಷ್ಟನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ. ದಟ್ ಇಂಪ್ಲೈಸ್ ಅಥವಾ ದಟ್ ಈಸ್ ಈಕ್ವಲ್ ಟು ಲಿಮಿಟ್ n tends to infinity h into a ಅಂದರೆ 1/e into r ಅಂತ ಹೇಳಿದ್ರೆ e power h whole power n minus 1 divided by r minus 1 ಅಂದರೆ e power h minus 1 ಬರೀಬೋದಾ? ನೋಡಿ ನೆಕ್ಸ್ಟ್ ಎಲ್ಲ ಹೆಚ್ಚಿಗೆ ಚೇಂಜ್ ಮಾಡ್ತೀವಿ. ಇದರಲ್ಲಿರೋದೆಲ್ಲ ಹೆಚ್ಚಿಗಿದೆ, ಇದೊಂದಿಲ್ಲ. ಹೌದಾ? ಅದರ ಲಿಮಿಟ್ n tends to infinity ನ h tends to 0 ಬರೀಬೋದಲ್ಲ? ನೆಕ್ಸ್ಟ್ ನೋಡಿ ಹೆಚ್ಚು ಮತ್ತು ಇದನ್ನ ಒಟ್ಟಿಗೆ ಬರ್ಕೊತೀನಿ. ಹೆಚ್ಚು ಮತ್ತು e power h minus 1 ಅಂದರೆ h by e power h minus 1 ಬರ್ಕೊಂಡೆ. ಇದನ್ನು ನೋಡಿ e power h n minus 1 by e ಬರೀತೀನಿ. ಬರೀಬೋದಲ್ಲ ಈ ಥರ h into n e power h n minus 1 by e. ನೆಕ್ಸ್ಟ್ h by e power h minus 1 ಬರ್ಕೋಬೋದಲ್ಲ? ನೋಡಿ ಇದು ಡೈರೆಕ್ಟಾಗಿ ವ್ಯಾಲ್ಯೂ ಏನು ಬರೀಬೋದು ಇದಕ್ಕೆ ಲಿಮಿಟ್ x tends to 0 x by e power x minus 1 ಫಾರ್ಮೆಟಲ್ಲಿ ಇದೆ. ಅದಕ್ಕೆ ಡೈರೆಕ್ಟ್ ವ್ಯಾಲ್ಯೂ 1 ಬರೀಬೋದಲ್ಲ? ಹಾಗೆ ಇದನ್ನು 1 ಬರ್ಕೊತೀನಿ. ನೋಡಿ ಇನ್ನು ಉಳಿದಿರೋದೆಲ್ಲ ಕಾನ್ಸ್ಟೆಂಟ್. ಅದು ಹೆಚ್ ಎನ್ ಅಂದರೆ ವ್ಯಾಲ್ಯೂ 2 ಗೊತ್ತಿದೆ ಅಲ್ಲ, ಯಾಕಂದರೆ e power 2 minus 1 by e ಬರುತ್ತೆ. ಅಂದರೆ ಆನ್ಸರು e ಸ್ಕ್ವೇರ್ minus 1 by e ಆಯ್ತಲ್ಲ? ಅದು ನೋಡಿ ಏನು ಐಡಿಯಾ ಗೊತ್ತಿರಬೇಕು ಅಂದರೆ ಎಕ್ಸ್ಪೋನೆನ್ಷಿಯಲ್ ಈ ಪವರಲ್ಲಿ ಬಂತು ಅಂದರೆ ಯಾವಾಗಲೂ h is equal to 2 by n, hn is equal to 2. If n tends to infinity, h tends to 0. ಅಂದರೆ ಎಲ್ಲ ಕಂಪ್ಲೀಟ್ ಪ್ರಾಬ್ಲಮ್ನ ಯಾವುದಕ್ಕೆ ಚೇಂಜ್ ಮಾಡ್ತೀವಿ? ಹೆಚ್ಚಿಗೆ ಚೇಂಜ್ ಮಾಡ್ತೀವಿ. ಅದೇ ನಮಗೆ x ಸ್ಕ್ವೇರ್ ಈ ಫಾರ್ಮೆಟಲ್ಲಿ ಇತ್ತು ಅಂದರೆ ಕಂಪ್ಲೀಟ್ ಪ್ರಾಬ್ಲಮ್ನ ಎನ್ಗೆ ಚೇಂಜ್ ಮಾಡ್ತೀವಿ ಅಷ್ಟೇ. ಆಯ್ತಲ್ಲ? ಎಕ್ಸ್ ಸ್ಕ್ವೇರ್ ಬಂತು ಅಂದರೆ ಎನ್ಗೆ ಚೇಂಜ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ. ಎನ್ಗೆ ಚೇಂಜ್ ಮಾಡಿದಾಗ ಸಮೇಷನ್ ಆಫ್ n minus 1 ಸಮೇಷನ್ ಆಫ್ n minus 1 ಹೋಲ್ ಸ್ಕ್ವೇರು ಮತ್ತು ಅದು ಲಿಮಿಟ್ n tends to infinity ಐಡಿಯಾ ಇಷ್ಟು ಯೂಸ್ ಆಗುತ್ತೆ. ಅದೇ ನಮಗೆ e power x ಇದ್ದಾಗ ಹೆಚ್ಚಿಗೆ ಚೇಂಜ್ ಮಾಡಿದ್ವಿ ಅಂದರೆ ಏನೇನು ಯೂಸ್ ಆಗುತ್ತೆ ಅಂದರೆ ಜಿ ಪಿ ಪ್ಲಸ್ ಒಂದು ಫಾರ್ಮುಲಾ ಲಿಮಿಟ್ x tends to 0 x by e power x minus 1 is equal to 1 ಬರೀತಿದ್ವಲ್ಲ ಅದೊಂದು ಯೂಸ್ ಆಗುತ್ತೆ. ಹೌದಾ? ಇಷ್ಟು ಗೊತ್ತಿರಬೇಕು. ನೋಡಿ ನಾನು ಡೈರೆಕ್ಟಾಗಿ ಮಾಡ್ಕೊಂಡು ಟ್ರೈ ಮಾಡ್ಬೋದು.
ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಯೂಸ್ ಮಾಡಿದೆ ಅಂದರೆ ನಾವು ಇಂಟಿಗ್ರೇಷನ್ ಫ್ರಮ್ -1 to 1 e power x dx ವೇರಿಫಿಕೇಶನ್ ಯೂಸ್ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ e power x ಈಸ್ e power x ಫ್ರಮ್ -1 to 1 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಅಪ್ಪರ್ ಲಿಮಿಟ್ ಅಂದರೆ e power 1 ಮೈನಸ್ ಲೋವರ್ ಲಿಮಿಟ್ ಅಂದರೆ e power -1. ಹೌದಾ? ಸರ್ ಈ ಹಾಗೆ ಬರೀತೀನಿ ಮೈನಸ್ e power -1ನ 1/e ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ e² -1/e ಅದೇ ಬಂದಿರುತ್ತೆ. ಹೌದಾ? ಅದು ನೋಡಿ ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಗೊತ್ತಿರಬೇಕು. ಇದನ್ನು ನಾವು ನೆಕ್ಸ್ಟ್ ಯೂಸ್ ಮಾಡ್ಕೊಂಡು ಬರೀತೀವಿ. ಇದು ಲಿಮಿಟ್ ಆಸ್ ಸಮ್ ಇದು. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 7. Problem number 7. Integration from 0 to 2 e power x dx. Integration from 0 to 2 e power x dx. The same idea use ಮಾಡಿ ಬರುತ್ತೆ. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು. ನೋಡ್ಕೊಳ್ಳಿ. Let f of x is equal to e power x, a is equal to 0 and b is equal to 2. And now h is equal to b minus a by n, that is equal to b minus a by n, 2 minus 0 by n, that implies h is equal to 2 by n. ಅದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ h n is equal to 2. ಹೌದಾ? ನೆಕ್ಸ್ಟ್, if n tends to infinity, that implies h tends to 0. ಹೌದಾ? ನೆಕ್ಸ್ಟ್ ಫಾರ್ಮುಲಾ ಸೇಮ್. ವಿ ನೋ ದಟ್ ಇಂಟಿಗ್ರೇಷನ್ ಫ್ರಮ್ a to b f of x dx ಲಿಮಿಟ್ ಆಸ್ ಸಮ್ ಫಾರ್ಮುಲಾ ಬರ್ಕೊಂಡಿದ್ವಿ. ದಟ್ ಈಸ್ ಈಕ್ವಲ್ ಟು ಲಿಮಿಟ್ n tends to infinity h into a value is 0 ಅಲ್ಲ, ಹಾಗಾದ್ರೆ f of 0 plus 0 plus h ಅಂದ್ರೆ f of h plus f of 2h up to f of n minus 1 into h, that is equal to limit n tends to infinity h into f of 0 value x0 plus L0 e power 0 plus e power h plus e power 2h up to e power n minus 1 into h. ಇದಂತೂ ಆಬ್ವಿಯಸ್ಲಿ ಜಿ ಪಿ ಎಲ್ ಇರುತ್ತೆ. ದಟ್ ಈಸ್ ಈಕ್ವಲ್ ಟು ಲಿಮಿಟ್ n tends to infinity h into ಜಿ ಪಿ ಫಾರ್ಮುಲಾ a into r power n minus 1 divided by r minus 1, where a is equal to e power 0 ಅಲ್ಲ, e power 0 ಅಂದರೆ ವ್ಯಾಲ್ಯೂ 1, r is equal to ಕಾಮನ್ ರೇಷಿಯೋ e power h by e power 0 ಅಂದರೆ e power h ಬರುತ್ತೆ. ಹೌದಾ? ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ನಾವು ಅದು ದಟ್ ಈಸ್ ಈಕ್ವಲ್ ಟು ಲಿಮಿಟ್ n tends to infinity h into a ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಷ್ಟೇ 1 into r power n minus 1 e power h whole power n minus 1 divided by r minus 1 ಅಂದರೆ e power h minus 1. ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಏನು ಬರುತ್ತೆ? ಲಿಮಿಟ್ n tends to infinity h into ಇದಲ್ಲ, ಹಾಗೆ h by e power h minus 1 into e power h n minus 1 ಬರೀಬೋದು. ಮತ್ತು n tends to infinity ಏನು ಬರೀಬೋದು ನಾವು? h tends to 0 ಬರೀಬೋದು. ಹೌದಾ? ಲಿಮಿಟ್ h tends to 0 h by e power h minus 1 ವ್ಯಾಲ್ಯೂ ಇಷ್ಟೇನಾಗ್ಬಿಡ್ತೀವಿ 1 ಅಲ್ಲ, ಹಾಗಾದ್ರೆ 1 into ಇದಂತೂ ಕಾನ್ಸ್ಟೆಂಟ್ ಹೆಚ್ ಎನ್ ಅಂತ ಹೇಳಿದ್ರೆ 2 ಗೊತ್ತಿದೆ, therefore e² minus 1 ಅಂದರೆ ಆನ್ಸರ್
ಇ ಸ್ಕ್ವೇರ್ ಮೈನಸ್ 1 ಬರುತ್ತೆ ಅಷ್ಟೇ. ಹೌದಾ? ಬಟ್ ಈಸಿ ಇದೆ, ಗೊತ್ತಿರಬೇಕು. ಡೈರೆಕ್ಟ್ ಮೆಥಡಲ್ಲೂ ಟ್ರೈ ಮಾಡ್ಬೋದು, ಅಂದರೆ ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಯೂಸ್ ಮಾಡ್ಬೋದು, ನೋಡ್ಕೊಳ್ಳಿ. ಜಸ್ಟ್ ವೇರಿಫಿಕೇಷನ್ಗೆ ಅಷ್ಟೇ ಇದು. ಇಂಟಿಗ್ರೇಷನ್ ಫ್ರಮ್ 0 to 2 e power x dx is equal to integration of e power x is e power x from 0 to 2 upper limit minus lower limit ಅಂದರೆ e ಸ್ಕ್ವೇರ್ ಮೈನಸ್ e power 0 ಅಂದರೆ e ಸ್ಕ್ವೇರ್ ಮೈನಸ್ 1 ಎರಡು ಸೇಮ್ ಬರುತ್ತೆ. ಹೌದಾ? ಹೋಯ್ತಲ್ಲ? ಬಟ್ ಏನು ಐಡಿಯಾ ಗೊತ್ತಾಗಬೇಕು ಅಂದರೆ ನಮಗೆ ಇಂಪಾರ್ಟೆಂಟಲ್ಲಿ ಈ ಪವರ್ ಬಂತು ಅಂದರೆ ಯಾವಾಗಲೂ n ಟೆನ್ಸ್ ಟು ಇನ್ಫಿನಿಟಿನ h ಟೆನ್ಸ್ ಟು 0 ಚೇಂಜ್ ಮಾಡ್ತೀವಿ. ನೆಕ್ಸ್ಟು ಜಿ ಪಿ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತೀವಿ. ಅದೇ ಎಕ್ಸ್ ಪವರ್ n ಇತ್ತು ಅಂದರೆ n ಟೆನ್ಸ್ ಟು ಇನ್ಫಿನಿಟಿನೇ ಇರುತ್ತೆ. ನೆಕ್ಸ್ಟು ಸಮೇಷನ್ ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 8 ನೋಡಿ, ಡಿಫರೆಂಟ್ ಅದ. ಪ್ರಾಬ್ಲಮ್ ನಂಬರ್ 8. Integration from 0 to 4 x plus e power 2x dx, x plus e power 2x dx, x plus e power 2x dx. ನೋಡ್ಕೊಳ್ಳಿ, ಇಲ್ಲಿ ಎರಡೂ ಇದೆ. ಇಲ್ಲಿ ಎಕ್ಸು ಇದೆ ಮತ್ತು ಇ ಪವರು ಇದೆ. ನೋಡಿ, ಎಕ್ಸು ಇದೆ, ಇ ಪವರ್ ಇದೆ. ಹಾಗಾದ್ರೆ ಈ ಎಕ್ಸ್ನ ಏನು ಮಾಡ್ಕೊತೀವಿ ಅಂದರೆ n ಟೆನ್ಸ್ ಟು ಇನ್ಫಿನಿಟಿ ಯೂಸ್ ಮಾಡ್ಕೊಂಡು ಟ್ರೈ ಮಾಡಬೇಕು. ಇದಕ್ಕೆ h ಟೆನ್ಸ್ ಟು 0 ಯೂಸ್ ಮಾಡಬೇಕು. ಅಂದರೆ ಎರಡೂ ಗೊತ್ತಿರಬೇಕು. ಅದರಲ್ಲಿ ಲೆಟ್ f of x is equal to x plus e power to x, a is equal to 0 and b is equal to 4. Now h is equal to b minus a by n, that is equal to 4 minus 0 by n, that implies h is equal to 4 by n ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಹೆಚ್ ಎನ್ ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ಇಫ್ n ಟೆನ್ಸ್ ಟು ಇನ್ಫಿನಿಟಿ, ದಟ್ ಇಂಪ್ಲೈಸ್ ಹೆಚ್ ಟೆನ್ಸ್ ಟು 0. ಹೌದಾ? ನೆಕ್ಸ್ಟ್ ಸೇಮ್ ಫಾರ್ಮುಲಾ ಬರ್ಕೊಳ್ಳೋದು. ದಟ್ ಇಂಪ್ಲೈಸ್ ಇಂಟಿಗ್ರೇಷನ್ ಆಫ್ a to b ಅಂದರೆ 0 to 4 x plus e power 2x dx is equal to limit n tends to infinity h into a value is 0 ಅಲ್ಲ, f of 0 plus 0 plus h ಅಂದರೆ f of h plus f of 2h up to f of n minus 1 into h, that is equal to limit n tends to infinity h into f of 0 ಅಂತ ಹೇಳಿದ್ರೆ x ಗೆ 0 ಬರಬೇಕು. 0 ಪ್ಲಸ್ e ಪವರ್ 0 ಪ್ಲಸ್ f of h ಅಂದರೆ h ಪ್ಲಸ್ e ಪವರ್ 2h ಪ್ಲಸ್ f of 2h ಅಂತ ಹೇಳಿದ್ರೆ 2h ಪ್ಲಸ್ e ಪವರ್ 2h ಇಂಟು 2 ಅಂದರೆ 4h. ಸೇಮ್ ಟೈಪ್ ಲಾಸ್ಟಿಗೆ n ಮೈನಸ್ 1 ಇಂಟು h ಪ್ಲಸ್ e ಪವರ್ 2 into n minus 1 into h. ಹೌದಾ? That is equal to limit n tends to infinity. ಫಸ್ಟ್ ಟರ್ಮ್ ಅಂತೂ 0 ಆಗ್ಬಿಟ್ಟದ, h ಇಂಟು ಅಲ್ಲಿ ನೋಡಿ e ಇರೋದೆಲ್ಲ ಒಂದು ಕಡೆ, h ಇರೋದೆಲ್ಲ ಒಂದು ಕಡೆ ಬರ್ಕೊಂತೀವಿ ಅಂದರೆ h. ನೆಕ್ಸ್ಟು 2h ಲಾಸ್ಟಿಗೆ ಏನಿದೆ ಅಪ್ ಟು n minus 1 into h. ಹೌದಾ? ನೆಕ್ಸ್ಟ್ ಪ್ಲಸ್ e ಇರೋದು e power 0 plus e power 2h plus e power 4h up to e power 2 into n minus 1 into h. ಹೌದಾ? ನೋಡಿ, ಈಗ ಇದರಲ್ಲಿ h ಕಾಮನ್ ತಗೊಂತೀನಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ h ಇಂಟು, ನೋಡಿ ಇದರಲ್ಲೆಲ್ಲ h ಕಾಮನ್ ತಗೊಂತೀವಿ. h ಕಾಮನ್ ತಗೊಂಡೆ ಅಂದರೆ ಏನು ಬರುತ್ತೆ? 1 plus 2 up to n minus 1, 1 plus 2 up to n minus 1. ನೆಕ್ಸ್ಟ್ ಇದು ಜಿ ಪಿ ಎಲ್ಲಿದೆ ತಾನೆ, ಅದಕ್ಕೆ ಏನು ಬರಬೇಕು ಫಾರ್ಮುಲಾ
a into r power n minus 1 by r minus 1, where a is equal to a ವ್ಯಾಲ್ಯೂ ಏನು ಫಸ್ಟ್ ಟರ್ಮು e power 0 ಅಂದರೆ 1. ನೆಕ್ಸ್ಟು r ಅಂತ ಹೇಳಿದ್ರೆ e power 2h by e power 0 ಅಂದರೆ e power 2h ಬರುತ್ತೆ. ಹೌದಾ? ಅಷ್ಟು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ ಏನು ಬರುತ್ತೆ? ಲಿಮಿಟ್ n tends to infinity h into ಈ ಫಾರ್ಮುಲಾ ಸಮೇಷನ್ ಆಫ್ n minus 1 ಅಲ್ಲ, ಪ್ಲಸ್ a ಅಂತ ಹೇಳಿದ್ರೆ 1 ಇಂಟು e power 2h ಹೋಲ್ ಪವರ್ n minus 1 by e power 2h minus 1. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ನೋಡಿ, ಕಂಪ್ಲೀಟ್ ಹೆಚ್ಚಿಂದ ಮಲ್ಟಿಪ್ಲೈ ಮಾಡ್ಕೊತೀನಿ. ಲಿಮಿಟ್ n tends to infinity ಹೆಚ್ಚಿಂದ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದರೆ h ಇಂಟು h ಅಂದರೆ h ಸ್ಕ್ವಯರ್ ಇಂಟು ಸಮೇಷನ್ ಆಫ್ n minus 1 ಫಾರ್ಮುಲಾ n ಇಂಟು n minus 1 by 2 ಪ್ಲಸ್ h ಇಂಟು ಇದು e ಪವರ್ 2hn minus 1 ಡಿವೈಡೆಡ್ ಬೈ e ಪವರ್ 2h minus 1. ಹೌದಾ? ನೆಕ್ಸ್ಟ್ ನೋಡಿ, ಲಿಮಿಟ್ನ ಸ್ಪ್ಲಿಟ್ ಮಾಡ್ತೀನಿ ನನಗೆ. ಲಿಮಿಟ್ n tends to infinity h square into n minus 1 by 2 plus limit n tends to infinity h into e power 2hn, hn ಅಂದರೆ 4 ಅಲ್ಲ, e power 2 into 4 minus 1 divided by e power 2h minus 1. ಹೌದಾ? ನೆಕ್ಸ್ಟ್ ನೋಡಿ, ಇದು n ಅಲ್ಲೇ ಇರಬೇಕಲ್ಲ. ಲಿಮಿಟ್ n tends to infinity h ಸ್ಕ್ವಯರ್ ಅಂದರೆ ಏನು ಬರೀಬೋದು? 4 ಸ್ಕ್ವಯರ್ ಬೈ n ಸ್ಕ್ವಯರ್ ಅಂದರೆ 16 ಬೈ n ಸ್ಕ್ವಯರ್ ಇಂಟು n minus 1 by 2 ಪ್ಲಸ್ ಇದನ್ನ h tends to 0 ಮಾಡಬೇಕು. h ಬೈ e power 2h minus 1 ಇಂಟು e power 8 minus 1. ಇಷ್ಟು ಬರುತ್ತೆ. ಹೌದಾ? ಬಟ್ ಇದರಂತ ವ್ಯಾಲ್ಯೂ ಡೈರೆಕ್ಟ್ ಬರೀಬೋದಲ್ಲ. ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ n ಸ್ಕ್ವೇರ್, ಡಿಗ್ರಿ ಆಫ್ ದ ಡಿನಾಮಿನೇಟರ್ ಇಸ್ ಆಲ್ಸೋ n ಸ್ಕ್ವೇರ್. ಕೋಎಫಿಷಿಯಂಟ್ಸ್ ಬರೀತಾ ಹೋಗೋದು. 16 ಇಂಟು 1 ಇಂಟು 1 by 2 ಪ್ಲಸ್ ನೋಡಿ, ಇದು ಡೈರೆಕ್ಟ್ ಬರೀಲಿಕ್ಕೆ ಬರೋಲ್ಲ, ಯಾಕಂದ್ರೆ ಇಲ್ಲಿ 2h ಇದೆ, ಇಲ್ಲಿ h ಇದೆ. ಹಾಗಾದ್ರೆ ಇದಕ್ಕೆ ಏನು ಮಾಡ್ಕೊತೀನಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ತೀವಿ. ಹೌದಾ? ಅಂದರೆ ಹಾಫ್ ಇಂಟು 2h ಡಿವೈಡೆಡ್ ಬೈ e ಪವರ್ 2h ಮೈನಸ್ 1 ಇಂಟು e ಪವರ್ 8 ಮೈನಸ್ 1. ಅಂದರೆ ಆನ್ಸರ್ 2 1s are 2 8s ಅಂದರೆ 8 ಪ್ಲಸ್ ಇಲ್ಲಿ ಇದಂತೂ 1 ಆಗಿಬಿಡುತ್ತೆ, e ಪವರ್ 8 ಮೈನಸ್ 1 ಬೈ 2 ಬರುತ್ತೆ. ಅಥವಾ 2 LCM ತೊಗೊಂಡೆ ಅಂದರೆ 16 ಪ್ಲಸ್ e ಪವರ್ 8 ಮೈನಸ್ 1 ಬೈ 2 ಅಂತ e ಪವರ್ 8 ಪ್ಲಸ್ 15 ಬೈ 2 ಬರುತ್ತೆ ಅಷ್ಟೇ. ಹೌದಾ? ಇಷ್ಟು ಬರುತ್ತೆ ಆನ್ಸರು. ನೋಡಿ, ಈ ಪ್ರಾಬ್ಲಮಲ್ಲಿ 2 ಟೈಪು ಬಂತು. ಎಕ್ಸ್ ಇದ್ದಾಗ ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂತ ನಾವು ಗೊತ್ತಿರಬೇಕು. ನೆಕ್ಸ್ಟ್ e ಪವರ್ 2x ಅಥವಾ e ಪವರ್ x ಬಂದಾಗ ಹೇಗೆ ಮಾಡಬೇಕು ಅಂತ ನಾವು ಗೊತ್ತಿರಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಬೇಕಾದ್ರೆ ಇದನ್ನು ಡೈರೆಕ್ಟಾಗಿ ಮಾಡಿರೋದು ಕರೆಕ್ಟ್ ಇದಾನೆಲ್ಲ ಅಂತ ವೆರಿಫೈ ಮಾಡ್ಬೋದು. ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಯೂಸ್ ಮಾಡ್ತೀನಿ. ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಯೂಸ್ ಮಾಡ್ತೀವಿ ಅಂದರೆ ಡೈರೆಕ್ಟ್ ಇಂಟಿಗ್ರೇಷನ್, ಎಕ್ಸಿನ ಇಂಟಿಗ್ರೇಷನ್ x ಸ್ಕ್ವೇರ್ ಬೈ 2 ಪ್ಲಸ್ e ಪವರ್ 2x ಇಂಟಿಗ್ರೇಷನ್ ಕೇರ್ಫುಲ್ ಆಗಿ ಮಾಡಬೇಕು. ಜನರಲೈಸ್ ಸ್ಟ್ಯಾಂಡರ್ಡ್ ಫಾರ್ಮ್ Therefore 1 by 2 into e power 2x from 0 to 4. The upper limit minus lower limit 4 ಬರ್ಕೊಂಡೆ ಅಂದರೆ 4 ಅಂದರೆ 16 by 2 plus half into e power 4 2s are 8 minus lower limit 0 by 2 minus half into e power 0 ಅಂದರೆ ಏನು 16 by 2 plus e power 8 by 2 ಇದಂತೂ 0 minus e power 0 ಅಂದರೆ 1 by 2 2 LCM ತೊಗೊಂಡೆ ಅಂದರೆ 16 ಪ್ಲಸ್ e ಪವರ್ 8 ಮೈನಸ್ 1. 16 ಮೈನಸ್ 1 ಅಂದರೆ 15 ಅಲ್ಲ, e ಪವರ್ 8 ಪ್ಲಸ್ 15 ಬೈ 2 ಸೇಮ್ ಅಂದರೆ. ಹೌದಾ? ಅಂದರೆ ಡೈರೆಕ್ಟಾಗಿ ಮಾಡ್ಕೊಂಡ್ವಿ ಇಲ್ಲಿ. ಹೌದಾ? ಇಲ್ಲಿ ಥಿಯರಮ್ ಯೂಸ್ ಮಾಡಿದ್ವಿ, ಇಲ್ಲಿ ಲಿಮಿಟ್ ಆಸ್ ಸಮ್ ಯೂಸ್ ಮಾಡಿದ್ವಿ. ಆಯ್ತಲ್ಲ ಇಲ್ಲಿ ನೋಡಿ. ಅದಕ್ಕೆ ಐಡಿಯಾ ಅಂತೂ ಗೊತ್ತಿರ್ಬೇಕು ನನಗೆ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ಇವೆರಡು ಟೈಪ್ ಪ್ರಾಬ್ಲಮ್ ಗೊತ್ತಿರಲಿ. ಅಂದರೆ ಒಂದು ಎಕ್ಸ್ ಸ್ಕ್ವೇರ್ ಬಂತು ಅಂದರೆ ಹೇಗೆ ಮಾಡಬೇಕು, ನೆಕ್ಸ್ಟ್ e ಪವರ್ ಬಂತು ಅಂದರೆ ಹೇಗೆ ಮಾಡಬೇಕು. ಆಯ್ತಲ್ಲ? ಲಿಮಿಟ್ ಆಸ್ ಸಮ್ ಒಳಗೆ
ನೆಕ್ಸ್ಟು ಸೈಡ್ ಹೆಡಿಂಗ್ ತೊಗೊಂಡ್ರಿ, ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್. ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ನೋಡ್ಕೊಳ್ಳಿ. ಆ ಥಿಯರಮ್ ಏನು ಹೇಳುತ್ತೆ ಅಂತೇಳಿ, ಥಿಯರಮ್ ಇಫ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್, if f of x is continuous in closed interval a comma b and integration of f of x dx is equal to capital F of x plus c, then integration from a to b f of x dx is equal to capital F of x from a to b, that is equal to f of b minus f of e. ನೋಡಿ, ಇದು ಗೊತ್ತಿರಬೇಕು. ಅಂದರೆ ಇಲ್ಲಿ ಮಾಡ್ಕೊಂಡ್ವಲ್ಲ ಅದನ್ನೇ ಇಲ್ಲಿ ಥಿಯರಮ್ ಬರ್ಕೊಂಡಿದ್ದೀವಿ ಅಷ್ಟೇ. ಫಂಕ್ಷನ್ ಕಂಟಿನ್ಯೂಸ್ ಇನ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ, ಅಂದರೆ ಎ ಕಮ ಬಿಯಲ್ಲಿ ಕಂಟಿನ್ಯೂಸ್ ಇರಲೇಬೇಕು ಫಸ್ಟ್ ಕಂಡೀಷನ್ನು. ಎರಡನೇ ಕಂಡೀಷನ್ ನೋಡಿ, ಇಲ್ಲಿ ಇಂಟಿಗ್ರೇಷನಲ್ಲಿ ಬರಿತೀವಲ್ಲ, ಇದು ಇಂಡೆಫಿನೆಟ್ ಇಂಟಿಗ್ರೇಷನ್. ಇದು ಹೌದಾ, ಈ ಡೆಫಿನೆಟ್ ಅಲ್ಲ, ಇಲ್ಲಿ ಇಂಡೆಫಿನೆಟ್ ಬರೀತಿದ್ವಿ. ಇಂಡೆಫಿನೆಟ್ ಇಂಟಿಗ್ರೇಷನ್ನೇ ಮಾಡ್ಕೋಬೇಕು, ಆದರೆ ಕಾನ್ಸ್ಟೆಂಟ್ನ ರಿಮೂವ್ ಮಾಡಿಬಿಡ್ತೀವಿ. ಹೌದಾ, ಇಲ್ಲಿ ನೋಡಿ, ಇಲ್ಲಿ ಬರ್ಕೋಬೇಕಾದ್ರೆ ನೋಡಿ ಪ್ಲಸ್ ಸಿ ಬರಿತಾ ಇಲ್ಲ ನಾನು ಇಲ್ಲಿ. ಹೌದಾ, ಹಾಗೆ ಕಾನ್ಸ್ಟೆಂಟ್ನ ರಿಮೂವ್ ಮಾಡಿಕೊಂಡು ಬರಿಬೇಕು. ನೆಕ್ಸ್ಟ್ ಯಾವಾಗಲೂ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ನೋಡಿ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಬಿ, ಅಂದರೆ ಅಪ್ಪರ್ ಲಿಮಿಟ್ ಅಂದ್ರೆ ಎಕ್ಸ್ ಇರೋ ಪ್ಲೇಸಲ್ಲೆಲ್ಲ ಮೇಲ್ಗಡೆದು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡೋದು, ಮೈನಸ್ ಲೋವರ್ ಅಪ್ಲೈ ಮಾಡ್ಕೊತ ಬರಬೇಕು. ಹೌದಾ, ಅವಾಗ ಏನು ಬರುತ್ತಲ್ಲ ಅದು ಆನ್ಸರ್. ಇದು ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್. ಇದು ಆಯ್ತಲ್ಲ. ಇಲ್ಲಿ ನೋಡಿ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರದ್ದು ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅಂದರೆ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡಿಕೊಂಡು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಬರ್ತೀವಿ. ಹೌದಾ, ಅದಕ್ಕೆ ನಮಗೆ ಇಲ್ಲಿ ಇಂಪಾರ್ಟೆಂಟು ಇಂಡೆಫಿನೆಟ್ ಇಂಟಿಗ್ರಲಲ್ಲಿ ಏನೇನು ಮಾಡ್ಕೊಂಡಿದ್ವಲ್ಲ ಅಷ್ಟು ಗೊತ್ತಿರಬೇಕು. ಅಂದರೆ ಡೈರೆಕ್ಟ್ ಸ್ಟ್ಯಾಂಡರ್ಡ್ ಫಾರ್ಮು, ಅದಾದಮೇಲೆ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮು, ಇದು ಪರ್ಫೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಇಂಟಿಗ್ರೇಷನ್ ಬೈ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ, ಅದು ಪರ್ಫೆಕ್ಟಾಗಿ ಗೊತ್ತಿರಬೇಕು. ಅದಾದಮೇಲೆ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್ ಮಾಡ್ಕೊಂಡ್ವಿ, ಅದು ಗೊತ್ತಿರಬೇಕು. ಅದಾದಮೇಲೆ ಒಂದಿಷ್ಟು ಪ್ರೂವ್ ದಟ್ ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಒಂದಿಷ್ಟು ಫಾರ್ಮ್ಸ್ ಮಾಡ್ಕೊತ ಬಂದ್ವಿ. ಒಂದು 2-3 ಫಾರ್ಮ್ ಆದಮೇಲೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ತೊಗೊಂಡ್ವಿ. ಅದಾದಮೇಲೆ ಮತ್ತೆ ಒಂದು ಬೇರೆ ಫಾರ್ಮಲ್ಲಿ ಮಾಡಿದ್ವಿ. ಹೌದಾ, ನೋಡಿ, ಇಷ್ಟು ಐಡಿಯಾ ಗೊತ್ತಿರಬೇಕು. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗ್ತೀವಿ. ಆದರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರ್ತದೆ. ಏನು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಬರ್ತಾ ಹೋಗುತ್ತೆ. ಅಂದರೆ ಅಲ್ಲಿ ಲಿಮಿಟ್ ಆಸ್ ಸಮ್ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ಕೊಂಡು ಇಲ್ಲಿ ಮಾಡಿದ್ವಲ್ಲ ಈ ಐಡಿಯಾ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಇಂಡೆಫಿನೆಟ್ ಇಂಟಿಗ್ರೇಷನ್ನು ಸ್ವಲ್ಪ ರಿವಿಷನ್ ಮಾಡ್ಕೊಂಡಿರಿ. ಅದಷ್ಟು ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಕ್ಲಾಸಲ್ಲೇ ಪ್ರಾಬ್ಲಮ್ಸ್ನ ಈಸಿಯಾಗಿ ಮಾಡ್ಕೊಂಡು ಹೋಗಿ. ಆಯ್ತಲ್ಲ, ಥ್ಯಾಂಕ್ ಯು.